ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ಮಸಾಜ್ ಕ್ರೀಮನ್ನು ನಾನು ತಿಳಿಸ್ತೀನಿ. ಇದು ಮಸಾಜ್ ಕ್ರೀಮ್ ಏನಂದರೆ ಇದನ್ನು ನೀವು ಹಚ್ಕೊಂಡು ಮಸಾಜ್ ಮಾಡಿ 5ರಿಂದ 10 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಖಂಡಿತ ಅವತ್ತೇ ಗೊತ್ತಾಗ್ತದೆ ಎಷ್ಟು ಸ್ಮೂತ್ ಸಿಲ್ಕಿ ಅನಿಸುತ್ತೆ. ಕೈಲಿ ಹಿಡಿದ್ರೆ ಸಾಕು ಚಿಕ್ಕ ಮಕ್ಕಳದ ಸ್ಕಿನ್ ಇರುತ್ತಲ್ಲ ಸೇಮ್ ಆ ಥರ ಆಗ್ತದೆ. ಇದಕ್ಕೇನು ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನನ ನಾನು ತಿಳಿಸ್ತೀನಿ. ಇದಕ್ಕಿಂತ ಮುಂಚೆ ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮರೆಯದೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕಂದರೆ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತದೆ ನನ್ನ ವಿಡಿಯೋ. ಆವಾಗ ನೀವು ಅದನ್ನು ನೋಡ್ಕೋಬೋದು. ಮತ್ತು ನೋಡದೇ ಇರೋ ವಿಡಿಯೋಗಳು ಯಾವುದಾರು ಇದ್ದರೆ ನೀವು ಕೆಳಗಡೆ ಲಿಂಕ್ ಇದೆ, ನೀವು ನೋಡಿ ಮತ್ತೆ ನೋಡ್ಬೋದು. ಈಗ ಏನಂದರೆ ಮಸಾಜ್ ಕ್ರೀಮ್ ಮಾಡೋದು ಹೇಗೆ ಅಂದರೆ ಮಸಾಜ್ ಕ್ರೀಮ್ ಮಾಡೋದಂದರೆ ಒಂದು ಕಪ್ಪಲ್ಲಿ ಅಲೋವೆರಾ ಜೆಲ್ಲು ಒಂದು ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಅದಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ 2 ಅದಕ್ಕೆ ಆಯಿಲನ್ನು ಕಟ್ ಮಾಡಿ ಅದರಲ್ಲಿರೋ ಆಯಿಲನ್ನು ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ರಾ ಮಿಲ್ಕ್ ಅದನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಬಿಡಿ. ಕ್ರೀಮ್ ಥರ ಆಗ್ಬಿಡ್ತದೆ, ನೀಟಾಗಿ ಫೈಟಾಗಿ ಕ್ರೀಮಾಗಿ ಆಗುತ್ತದೆ. ಆ ಕ್ರೀಮನ್ನು ತೆಗೆದುಕೊಂಡು ಫುಲ್ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನೀವು ಟಿಫನ್ ತಿಂತಿರಲ್ಲ ಟೀ ಸ್ಪೂನು, ಆ ಥರ ಸ್ಪೂನಲ್ಲೇ ನೀವು ಮಸಾಜ್ ಮಾಡ್ಕೊಂಡ್ರೆ ತುಂಬಾ ಎಫೆಕ್ಟ್ ಆಗುತ್ತೆ. ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ 2 ಟೀ ಸ್ಪೂನ್ ತೊಗೊಂಬಿಟ್ಟು ಈ ಥರ ಸ್ಪೂನಿಂದ ಈ ಥರ ಸೇಮ್ ಮಸಾಜ್ ಮಾಡ್ತಾರಲ್ಲ ಆ ಥರ ಮಾಡಿ. ನಿಮ್ಮ ಫೀಲಿಂಗು ಸಹ ಹಂಗೆ ಅನಿಸ್ತದೆ. ಯಾಕಂದ್ರೆ ನಿಮ್ಮ ಕೈಲಿಂದ ಫೀಲಿಂಗ್ ಬರಲ್ಲ ಅದು ಮತ್ತು ಇದು ಸ್ಪೂನಿಂದ ಮಾಡಾಕತ್ರ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗ್ತಿರಲ್ಲ ಮಸಾಜ್ ಮಾಡ್ತಾರಲ್ಲ ಸೇಮ್ ಅದೇ ಥರ ಫೀಲಿಂಗ್ ಅನ್ನಿಸ್ತದೆ. ಆ ಥರ ನೀವು ನೀಟಾಗಿ ಸ್ಪೂನಿಂದ ಮಸಾಜ್ ಮಾಡ್ಕೋಬೋದು, ಇಲ್ಲದೇ ಇದ್ದರೆ ನೀವು ಕೈಲಿಂದ ಮಾಡ್ಕೋಬೋದು. ಆ ಥರ ಮಾಡ್ಕೊಂಡು ಆದಮೇಲೆ 5ರಿಂದ 10 ನಿಮಿಷ ಮಸಾಜ್ ಮಾಡಿದ್ದಾದಮೇಲೆ ನೀವು ಮುಖವನ್ನು ತೊಳ್ಕೊಂಡು ನೋಡಿ. ಇದನ್ನು ವಾರದಲ್ಲಿ ಒಂದು 2ರಿಂದ 3 ಸರಿ ಮಾಡಿ ನೋಡಿ. ಖಂಡಿತ ನಿಮ್ಮ ಸ್ಕಿನ್ ತುಂಬಾ ಮಕ್ಕಳ ಸ್ಕಿನ್, ಎಳೆಯ ಮಕ್ಕಳ ಸ್ಕಿನ್ ಇರ್ತಾರೆ ಸೇಮ್ ಅದೇ ಥರ ಆಗ್ತದೆ, ತುಂಬ ಗ್ಲೋ ಆಗ್ತದೆ, ಚೆನ್ನಾಗಾಗ್ತದೆ. ಆಮೇಲೆ ಇದೇ ಥರ ಮತ್ತೆ ಮಾಹಿತಿ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮರೆಯದೇ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.